ನಮಸ್ಕಾರ. ವೇದಿಕ ಅರಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ತಿಳಿಸ್ಕೊಡ್ತಿರೋಂಥ ಈ ಒಂದು ರಿಚುವಲ್ ಬಂದು ನಾವು ಏನು ಬಜ್ಜೆ ಅಂತ ಹೇಳ್ತೀವಲ್ಲ, ಈ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತಾರೆ, ಕೆಲವರು ತೆಗೆದುಬಿಟ್ಟೆಲ್ಲ ಕೊಡ್ತಿರ್ತಾರೆ, ಗಂಧಿ ಅಂಗಡಿಯಲ್ಲೆಲ್ಲ ಸಿಗ್ತಾ ಇರುತ್ತೆ. ಈ ಒಂದು ವಸ್ತುವನ್ನು ಉಪಯೋಗಿಸಿ ಮಾಡುವಂಥ ಒಂದು ರಿಚುವಲ್ನ ನಾನಿವತ್ತು ತಿಳಿಸ್ಕೊಡ್ತಿರೋದು. ಇದು ಧನಪರವಾದಂಥ ಒಂದು ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ವಸ್ತು ಅಂತಲೇ ಹೇಳ್ಬೋದು. ಇದನ್ನು ನಿಮ್ಮ ಪರ್ಸಲ್ಲಿ ಇಡೋದಾಗಲಿ, ಇಲ್ಲ ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ನೀವು ಇಡುವಂಥ ಜಾಗದಲ್ಲಿ ಇಡುವಂಥದ್ದಾಗಲಿ ಮಾಡ್ಬೋದು. ಇದು ನಿಮ್ಮ ಮನೆಗೆ ಬಂದಿದ್ದರೂ, ನಿಮ್ಮ ಮನೇಲಿ ಇದೆ ಅನ್ನೋವಂಥದ್ದಾದರೂ ಕೂಡ ನೆಗೆಟಿವ್ ಎನರ್ಜಿ ಅಲ್ಲಿ ಇರುವಂಥ ಚಾನ್ಸಸ್ ಇರೋದೇ ಇಲ್ಲ. ಯಾಕಂದರೆ ಪ್ರತಿಯೊಂದು ಸರಿನೂ ನಾನು ಹೇಳ್ತೀನಿ, ನೆಗೆಟಿವ್ ಎನರ್ಜಿ ಇದೆ ನಿಮ್ಮ ಮನೆಯಲ್ಲಿ ಅಂದಾಗ ಒಳ್ಳೆ ಕೆಲಸಗಳಾಗಲ್ಲ, ದುಡ್ಡಿಗೆ ಸಂಬಂಧಪಟ್ಟಿದ್ದೇನಾದರೂ ನಡಿಬೇಕಂದ್ರೆ ನಡೆಯಲ್ಲ, ಆರೋಗ್ಯಕ್ಕೆ ಏನಾದರೂ ತೊಂದರೆಗಳಾಗ್ತಾನೆ ಇರುತ್ತೆ ಅಂತ ಹೇಳ್ತಾನೆ ಇರ್ತೀನಿ. ಹಾಗಾಗಿ ನಿಮ್ಮ ಮನೆಯಿಂದ ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ವಸ್ತುವನ್ನು ನೀವು ಮನೇಲಿ ಇಟ್ಕೊಂಡಿದ್ದೀರಾ ಅಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಯಾಕಂದರೆ ನೆಗೆಟಿವ್ ಎನರ್ಜಿಗೂ ಇದಕ್ಕೂ ಆಪೋಸಿಟ್ಟು. ಹಾಗಾಗಿ ಇಲ್ಲಿ ಇದನ್ನು ಇಟ್ಟಿದ್ದ ಜಾಗದಲ್ಲಿ ನೆಗೆಟಿವ್ ಎನರ್ಜಿ ಬರಲ್ಲ. ಇನ್ನು ಒಂದು ನಾನೇನು ಹೇಳ್ತಿದ್ದೀನಿ ಅಂದರೆ, ಈ ಒಂದು ರಿಚುವಲ್ ಯಾವ ರೀತಿ ಇದೆ, ಇದರಿಂದ ಏನೇನು ಪ್ರಯೋಜನಗಳು ಅಂತ ಹೇಳೋದಾದರೆ, ಮೇಯ್ನ್ಲಿ ನೀವು ಇದನ್ನಿಡೋದ್ರಿಂದ ನಾನು ಹೇಳಿದೆ ನೆಗೆಟಿವ್ ಎನರ್ಜಿ ಇರಲ್ಲ ಅಂತ. ಆದರೆ ನೀವು ಈ ಒಂದು ರಿಚುವಲ್ ಮಾಡೋದ್ರಿಂದ ನಿಮ್ಮ ಯಾವುದೇ ಒಂದು ಕೆಲಸಕ್ಕೆ ನೀವು ಹೊರಟಿದ್ದೀರಾ ಅಂದ್ಕೊಳ್ಳಿ, ಅದೊಂದು ಇಂಟರ್ವ್ಯೂ ಇರ್ಬೋದು, ಇಲ್ಲ ದುಡ್ಡಿಗೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ವಿಷಯಕ್ಕೆ ನೀವು ಹೊರಟಿದ್ದೀರಾ ಅಂದ್ಕೊಳ್ಳಿ, ಇಲ್ಲ ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ನೀವು ಹೊರಡಬೇಕಾದ್ರೆ ಅದಕ್ಕೆ ಮುಂಚೆ ಈ ಒಂದು ರಿಚುವಲ್ನ ನೀವು ಮಾಡಿ ಹೋಗೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಹಾಗೆ ಇದಕ್ಕೆ ನಿಮಗೆ ಏನಾದರೂ ಒಂದು ಬಿಸ್ನೆಸ್ಸಲ್ಲಿರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆಗಳಾಗ್ತಿದ್ರೆ, ಅಂದರೆ ನಿಮಗೆ ದುಡ್ಡು ಬರ್ತಿಲ್ಲ, ಇಲ್ಲ ನಿಮಗೆ ಏನಾದರೂ ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಬರ್ತಾ ಇಲ್ಲ, ಇಲ್ಲ ಯಾವುದಾದ್ರೂ ಒಂದು ಮೆಂಟಲ್ ಸ್ಟ್ರೆಸ್ಸು ನಿಮಗೆ ಸಿಗ್ತಾ ಇದೆ ಅನ್ನೋಂಥ ಟೈಮಲ್ಲಿ ಕೂಡ ಇದನ್ನು ನೀವು ಕಂಟಿನ್ಯೂಸ್ ಆಗಿ 41 ಡೇಸ್ ನೀವು ಮಾಡೋದ್ರಿಂದ ಈ ಒಂದು ಸ್ಟ್ರೆಸ್ ಏನಿದೆ ಅದು ರಿಮೂವ್ ಆಗುತ್ತೆ. ಹಾಗೆ ಮೆಂಟಲಿ ನಾವು ಫ್ರೀ ಆದಾಗ ಏನಾಗುತ್ತೆ, ನಾವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಪ್ರತಿಯೊಂದು ಸರಿ ನಾವು ಹೇಳ್ತೀವಿ, ಇಲ್ಲ ಯಾರಿಗಾದ್ರೂ ಒಂದು ಸಾಲ ಕೊಟ್ಟಿದ್ರೆ ನಮಗೆ ಅದನ್ನು ವಾಪಸ್ ಕೇಳಕ್ಕೆ ಹೋದರೆ ಅವ್ರು ಸಿಗಲ್ಲ ಅಂತ ಹೇಳ್ತಾರೆ ಕೆಲವರು. ಇಲ್ಲ ನಮಗೆ ಏನಕ್ಕಾದ್ರೂ ಒಂದು ದುಡ್ಡಿನ ವಿಷಯಕ್ಕೆ ನಾವೆಲ್ಲಾದರೂ ಹೋದಾಗ ಅದು ನಡೆದೇ ಇರೋವಂಥದ್ದು, ನೀವು ದುಡ್ಡು ಕೇಳೋಕ್ಕೆ ಅಂತ ಒಬ್ಬರ ಹತ್ರ ಹೋದಾಗ ಬೇಕು ಅಂತ ಅವರು ಇಲ್ಲ ಅಂತ ಹೇಳೋದು, ಈ ರೀತಿಯಾದಂಥ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಇನ್ನು ಕೆಲವರಲ್ಲಿ ನೀವು ನೋಡ್ಬೋದು, ಏನೇ ಒಂದು ಮೈಂಡಲ್ಲಿ ನೀವು ಸೆಟ್ ಮಾಡ್ಕೊಂಡು ಹೋದ್ರೂ ಅವರು ಮುಂದೆ ಸಿಕ್ಕಿದ ತಕ್ಷಣ ನಿಮಗೆ ಸುಳ್ಳು ಹೇಳೋಕ್ಕಾಗಲಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳೋದಾಗಲಿ ಅದು ಮನಸ್ಸೇ ಬರಲ್ಲ. ಅವ್ರು ಕೇಳೋಕ್ಕೆ ಮುಂಚೆನೇ ಅವ್ರ ಪ್ರಾಬ್ಲಮ್ ಹೇಳಿದ ತಕ್ಷಣ ಹೋಗಲಿ ಇಟ್ಕೊಳ್ಳಿ ಆಮೇಲೆ ಕೊಡಿ ಅಂತ ನೀವೇ ಹೇಳಿ ಕೊಟ್ಬಿಡ್ತೀರಾ. ಆ ಒಂದು ಸಿಚುವೇಶನ್ ಕೂಡ ಇರುತ್ತೆ. ಅದು ಯಾಕೆಂದರೆ ನಿಮ್ಮ ಎದುರುಗಡೆ ಇರುವಂಥವರಿಗೆ ಪ್ರತಿಯೊಂದನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಇರುತ್ತೆ. ಅದು ಆ ಒಂದು ಶಕ್ತಿ ಎಲ್ಲರಲ್ಲೂ ಇರಲ್ಲ. ನೀವು ನೋಡ್ಬೋದು, ಕೆಲವೊಬ್ಬರು ಏನೋ ಇವಾಗ ಒಂದು ಕಂಪ್ನಿ ನಡೆಸ್ತಿರ್ತಾರೋ, ಇಲ್ಲ ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರು ಸರಿಯಾಗಿ ಸ್ಯಾಲ್ರಿ ಕೊಡ್ತಾರೋ ಬಿಡ್ತಾರೋ ಏನೋ ಗೊತ್ತಿಲ್ಲ, ವರ್ಕರ್ಸ್ ಮಾತ್ರ ಬೇಜಾನ್ ಬರ್ತಾ ಇರುತ್ತೆ ಅವ್ರ ಹತ್ರ, ಕೆಲಸ ಮಾಡ್ತಾನೆ ಇರ್ತಾರೆ, ನಿಯತ್ತಿಂದ ಕೆಲಸ ಮಾಡ್ತಾರೆ. ಇವ್ರು ಏನೇ ಚೀಟಿಂಗ್ ಮಾಡಿದ್ರು ಅವ್ರು ನಿಯತ್ತಿಂದ ಕೆಲಸ ಮಾಡ್ತಾರೆ. ಆ ಒಂದು ಸಿಚುವೇಶನ್ ನಾವು ಅನ್ಕೊತೀವಿ, ಅವ್ರು ಎಷ್ಟೋ ನಿಯತ್ತಾಗಿರುವಂಥ ಕೆಲಸದವ್ರು ಇದ್ದಾರೆ, ಯಪ್ಪ ಯಾಕೆ ಹಿಂಗೆ ಮಾಡ್ತಾನೆ ಅಂತ ಅನ್ಕೊತೀವಿ. ಅಂದರೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಆ ರೀತಿ ಎಲ್ಲ ಆಗ್ತಿದೆ ಅಂದರೆ ಆ ವ್ಯಕ್ತಿ ಯಾರಿದ್ದಾರೋ ಅವರಿಗೆ ಪ್ರತಿಯೊಂದನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಇದೆ. ಹಾಗಾಗಿ ಅವರಿಗೆ ದುಡ್ಡಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಅಟ್ರ್ಯಾಕ್ಟ್ ಆಗುತ್ತೆ, ಇಲ್ಲ ಒಂದು ವಸ್ತು ಬೇಕಾಗಿದೆ ಅಂದರೆ ಅದರ ಅಟ್ರ್ಯಾಕ್ಟ್ ಆಗುತ್ತೆ, ಇಲ್ಲ ಒಂದಷ್ಟು ಜನ ಬೇಕಾಗಿದ್ದಾರೆ ಅಂದರೆ ಅಟ್ರ್ಯಾಕ್ಟ್ ಆಗುತ್ತೆ. ಪ್ರತಿಯೊಂದೂ ಅವರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ. ಆ ಒಂದು ಸಿಚುವೇಶನ್ನು ಪ್ರತಿಯೊಂದು ಮನುಷ್ಯನಲ್ಲೂ ಇರಲ್ಲ. ಹಾಗಾಗಿ ನಿಮಗೂ ಪ್ರತಿಯೊಂದನ್ನು ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಬರೋಕ್ಕೋಸ್ಕರ ಈ ಒಂದು ಟೆಕ್ನಿಕ್ನ ಮಾಡ್ತಿರೋದು. ಈ ಒಂದು ಟೆಕ್ನಿಕ್ಕು ನಾನು ಹೇಳಿದಾಗೆ 41 ಡೇಸ್ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. 41 ಡೇಸ್ ಆಗೋಷ್ಟರಲ್ಲೇ ನಿಮಗೆ ರಿಸಲ್ಟ್ ಕಾಣ್ತಾ ಇರುತ್ತೆ. ನೀವು ಪ್ರತಿಯೊಂದು ಕೆಲಸಕ್ಕೆ ಹೊರಡಬೇಕಾದ್ರೂ ಬೆಳಗ್ಗೆ ಈ ಒಂದು ರಿಚುವಲ್ನ ನೀವು ಮಾಡ್ಕೊಂಡು ಹೋಗಬೇಕಾಗತ್ತೆ. ಮಾಡೋದೇನು ತುಂಬ ಸಿಂಪಲ್ ಆಗಿದೆ. ಈ ಬಜೆ ಅನ್ನೋವಂಥದ್ದು ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಈಸಿಯಾಗಿ ಸಿಗ್ಬಿಡುತ್ತೆ. ಇದೇನಂತ ಕಾಸ್ಟ್ಲಿ ವಸ್ತು ಇಲ್ಲ. ಅದನ್ನು ಸ್ವಲ್ಪ ನೀವು ತಂದಿಟ್ಕೋಬೇಕಾಗತ್ತೆ. ನಂತರ ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಅದು ಮಣ್ಣಿನ ದೀಪ ಇರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ದೀಪ ಇದ್ದರೆ ನೀವು ತುಪ್ಪದಲ್ಲಿ ಹಚ್ಚಬೇಕಾಗತ್ತೆ. ನಂತರ ಈ ಬಜೆ ಏನಿದೆ, ಈ ಬಜೆಯನ್ನು ಒಂಚೂರು ಆ ಬೆಂಕಿಯಲ್ಲಿ ನೀವು ಅದನ್ನು ಬರ್ನ್ ಮಾಡಬೇಕಾಗತ್ತೆ. ಅದ್ರ ತುದಿ ಏನಿದೆ ಅದನ್ನು ನೀವು ಬರ್ನ್ ಮಾಡಿ, ನಂತರ ಒಂದು ಸ್ವಲ್ಪ ಕಪ್ಪಗಾಗಿರುತ್ತಲ್ಲ ತುದಿ, ಆ ಜಾಗವನ್ನು ನಿಮ್ಮ ಉಂಗುರ ಬೆರಳಲ್ಲಿ ನೀವು ಮುಟ್ಟಬೇಕಾಗತ್ತೆ. ಈ ಉಂಗುರ ಬೆರಳಲ್ಲಿ ಒಂಚೂರು ತುಪ್ಪವನ್ನು ಮುಟ್ಟಿ, ನಂತರ ಈ ಸುಟ್ಟಿರೋವಂಥ ಜಾಗ ಏನಿದೆ ಅಲ್ಲಿ ಸ್ವಲ್ಪ ನೀವು ಕೈಯಲ್ಲಿ ಸ್ಪ್ರೆಡ್ ಮಾಡಿದಾಗ ನಿಮಗೆ ಈ ಕಪ್ಪು ಏನು ಹೆಂಗೆ ಬರುತ್ತಲ್ವ ಅದೇ ರೀತಿಯಲ್ಲಿ ನಿಮ್ಮ ಕೈಗೆ ಅದು ಬಂದಿರುತ್ತೆ. ಈ ಬಂದಿರೋವಂಥ ಈ ಮಸಿಯನ್ನು ನೀವು ನಿಮ್ಮ ತಲೆ ಮೇಲೆ ಏನಿದೆ ಸೆಂಟರ್ ಜಾಗ ಏನಿದೆ ತಲೆಯಲ್ಲಿ, ಆ ಜಾಗದಲ್ಲಿ ನೀವು ಇದೇ ಬೆರಳಲ್ಲೇ ಇಡಬೇಕಾಗುತ್ತೆ. ಅಂದರೆ
ನೀವು ಉಂಗುರ ಬೆರಳಲ್ಲಿ ಏನು ಎತ್ಕೊಂಡಿರ್ತೀರಲ್ವ ಆ ಬೆರಳಿಂದಾನೇ ನೀವು ತಲೆಯ ಮಧ್ಯದಲ್ಲಿ ನೀವು ಇಡಬೇಕಾಗತ್ತೆ. ನೀವು ರೂಟೆಲ್ಲ ತೆಗಿಯೋರಾದರೆ ಸೆಂಟ್ರಲ್ ಜಾಗ ಇರುತ್ತಲ್ಲ ಅಲ್ಲಿ ಇಡ್ಬೋದು. ಗಂಡಸರಾದರೆ ಒಂಚೂರು ಕೂದಲನ್ನ ಅಗಲ ಮಾಡಿ ಸ್ಕಿನ್ನಿಗೆ ಟಚ್ ಆಗುವಂಥ ರೀತಿಯಲ್ಲಿ ನೀವು ಇಡಬೇಕಾಗತ್ತೆ. ಇದೇ ರೀತಿ ಕಂಟಿನ್ಯೂಸ್ ಆಗಿ 41 ಡೇಸ್ ನೀವು ಮಾಡಬೇಕಾಗತ್ತೆ. ಮಾಡಿ ಮುಗಿಯೋಷ್ಟೊತ್ತಿಗೆ ನಿಮಗೆ ರಿಸಲ್ಟು ನಿಮಗೆ ಗೊತ್ತಾಗ್ತಾ ಇರುತ್ತೆ. ನೀವು ಏನೇ ಒಂದು ಕೆಲಸಕ್ಕೆ ಹೊರಟ್ರೂ ಅದು ಪಾಸಿಟಿವ್ ಆಗೇ ನಡೀತಾ ಹೋಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದು ದುಡ್ಡಿನ ವಿಷಯದಲ್ಲಾದರೂ ಇರ್ಬೋದು, ಜನಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಯಾವುದೇ ಒಂದು ಆಗಿದ್ರೂ ಕೂಡ ನಿಮಗೆ ಪ್ರತಿಯೊಂದನ್ನು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಶಕ್ತಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಹಾಗಾಗಿ ಈ ಒಂದು ರಿಚುವಲ್ನ ನೀವು ಮಾಡೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ಸ್ ನಿಮಗೆ ಬರೋದಿಲ್ಲ. ಪ್ರತಿಯೊಂದೂ ಒಳ್ಳೆಯದಾಗಿರುವಂಥ ರೀತಿಯಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ. ಯಾವುದೇ ಕೆಟ್ಟದಾಗಿರುವಂಥ ರೀತಿಯಲ್ಲಿ ಯಾವುದನ್ನು ಅಟ್ರ್ಯಾಕ್ಟ್ ಮಾಡೋದಾಗಲಿ, ಅದಾದಮೇಲೆ ನನಗೆ ಈ ಥರ ಪವರ್ ಬರುತ್ತೆ, ನಾನು ಹಿಂಗೆ ಮಾಡ್ಬೋದು ಅನ್ನೋಂಥ ಒಂದು ಅಹಂ ಮಾಡ್ಕೊಳ್ಳೋವಂಥದ್ದಲ್ಲ. ಇದು ದೈವಿಕವಾದಂಥ ಒಂದು ಪರಿಹಾರ ಆಗಿರೋದ್ರಿಂದ ನೀವು ಒಳ್ಳೆಯ ಯೋಚನೆಯಿಂದ ನೀವು ಈ ಒಂದು ರಿಚುವಲ್ನ ಮಾಡಬೇಕಾಗತ್ತೆ. ನಿಮಗೆ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ನೀವು ಅಟ್ರ್ಯಾಕ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆಗ ಅದು ಒಳ್ಳೆಯ ರೀತಿಯಲ್ಲಿ ನಿಮಗೆ ನಡೆದು ಬರುತ್ತೆ. ನಿಮ್ಮ 41 ಡೇಸ್ ಆದಮೇಲೆ ನೀವು ಡೈಲಿ ಮಾಡ್ತೀನಿ ಅಂದರೆ ನೀವು ಡೈಲಿ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಕೆಲವ್ರಿಗೆ ಅಭ್ಯಾಸ ಆದಮೇಲೆ ಅದು ರುಟೀನ್ ಆಗಿಬಿಡುತ್ತೆ. ಯಾಕೆಂದರೆ ಅವ್ರಿಗೆಲ್ಲ ಅಂದ್ಕೊಂಡಿದ್ದು ನೆರವೇರ್ತಾ ಬಂದಾಗ ಏನಾಗುತ್ತೆ, ಅದೊಂದು ರುಟೀನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ರಿಚುವಲ್ನ ನೀವು ಕಂಟಿನ್ಯೂಸ್ ಆಗೂ ಫಾಲೋ ಮಾಡ್ಬೋದು. ಇಲ್ಲ ಬರೀ 41 ಡೇಸ್ ಅಷ್ಟೇ ಮಾಡ್ತೀನಿ ಅಂದರೆ ನೀವು 41 ಡೇಸ್ ಅಷ್ಟೇ ಮಾಡ್ಬೋದು. ಇದು ದೇವ್ರ ಹತ್ರ ಇಟ್ಟಿನೇ ನೀವು ಮಾಡಬೇಕಾಗತ್ತೆ. ದೇವ್ರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ನಂತರನೇ ನೀವು ಇದನ್ನು ಮಾಡಬೇಕಾಗತ್ತೆ. ಇದು ಮಾಡೋದ್ರಿಂದ ನಾನು ಹೇಳಿದಾಗೆ ಪ್ರತಿಯೊಂದನ್ನು ನಿಮಗೆ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಶಕ್ತಿ ಆ ದೇವರೇ ಕೊಡ್ತಾನೆ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.